ಕನ್ನಡ ಚಿತ್ರರಂಗಕ್ಕೆ ಉಜ್ವಲ ನಿರ್ದೇಶಕರುಗಳು. ಇಷ್ಟೋ ಜನ ಅಷ್ಟು ಒಟ್ಟಿಗೆ ನೋಡಿ ನಿಜವಾಗ್ಲೂ ಖುಷಿ ಆಯಿತು. ಒಂದೊಂದು ಸಿನಿಮಾ ನೋಡಿದಾಗಲೂ ಆ ನಿರ್ದೇಶಕರು ಈ ನಿರ್ದೇಶಕರು ಅನ್ಕೋತಿದ್ವಿ, ಮುಕ್ತಃ ಭೇಟಿ ಆಗಲಿಲ್ಲ. ಒಟ್ಟಿಗೆ ಸೇರಿಸಿ ನೋಡಿನೇ ತುಂಬ ಖುಷಿ ಆಯಿತು. ಆ ಚಿತ್ರರಂಗ ಬೆಳೀತಿದೆ, ಈ ಚಿತ್ರರಂಗ ಬೆಳೀತಿದೆ, ಆ ಭಾಷೆ ಬೆಳೀತಿದೆ ಅಂತ ಬರೀ ಕೇಳಿ ಕೇಳಿ ಬೇಜಾರಾಗಿತ್ತು. ಎಲ್ಲ ಅಡೆತಡೆಗಳನ್ನು ದಾಟಿ ಇವತ್ತು ದಿವಸ ನಮಗೆ ನಮ್ಮ ನಿರ್ದೇಶಕರು ಕಾಡ್ತಿದ್ದಾರೆ. ಸಿನಿಮಾ ತಂದಿದ್ರೆ ಎಲ್ಲರೂ ಉತ್ಸುಕರಾಯಿತು, ಇವತ್ತೇ ತೋರಿಸ್ಬಿಡ್ಬೋದಿತ್ತು ಅಲ್ವಾ? ಇನ್ನು ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳೋದು ಬೇಡ, ನೋಡಿದ ಮೇಲೇ ಮಾತಾಡೋದು ಒಳ್ಳೇದು ಅನಿಸುತ್ತೆ. ಒಟ್ಟಾರೆ ಅಚ್ಚುಕಟ್ಟಾದ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಯಾವುದೇ ರೀತಿ ಒಂದು ಚಿತ್ರ ಮಾಡ್ತಿದ್ದೀವಿ, ಕೆಲವು ಚಿತ್ರ ಪಾಪ ಆಸೆ ಮತ್ತು ಇನ್ನೊಂದು ಇಲ್ಲಂತೆ ಅಡೆತಡೆಗಳು ಸಿಕ್ಕಾಪಟ್ಟೆ. ಲೋ ಬಜೆಟ್ಟು ಅಂತ ಅಂದ್ಕೊಂಡು ಬೇರೆ ಬೇರೆ ಅಡೆತಡೆಗಳನ್ನು ದಾಟಿ ಬರೋದೇ ಬಹಳ ದೊಡ್ಡ ಇದು. ಆದರೆ ಈ ಚಿತ್ರವನ್ನು ಎಲ್ಲೂ ಯಾವುದಕ್ಕೂ ಏನು ಕೊರತೆ ಇಲ್ಲದಂಗೆ ಮಾಡಿ ಮರ್ಯಾದೆ ಉಳಿಸ್ಕೊಂಡಿದ್ದಾರೆ ಮೇಕಿಂಗ್ನಲ್ಲಿ. ಇನ್ನು ಜನಗಳಿಂದ ನಾವು ಮರ್ಯಾದೆ ಪಡಿಬೇಕು. ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು ಈ ಚಿತ್ರದ ಜೊತೆ ನಾನು ಕೆಲಸ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಅವರು ಕೊಡಿ ಟೊಮ್ಯಾಟೊ ರೇಖಾ ಹಾಕೋಗ್ಲಿಕ್ಕೆ ಮ್ಯಾಮ್. ನಮ್ಮೆಲ್ರಿಗೂ ಎಷ್ಟೇ ಮಧ್ಯಮ ಆಗಲಿ ಉತ್ತಮ ಆಗಲಿ ಎಲ್ರಿಗೂ ಟೊಮೆಟೊ ರೇಟ್ ಜಾಸ್ತಿ ಆದರೆ, ಈರುಳ್ಳಿ ರೇಟ್ ಜಾಸ್ತಿ ಆದರೆ ಟೆನ್ಷನ್ ಆಗುತ್ತೆ. ನಿಮ್ಮ ಪಾತ್ರದ ಬಗ್ಗೆ ನಾನೇನು ಹೇಳಿ ನಮ್ಮ ಯಜಮಾನ್ರೆಲ್ಲ ಹೇಳ್ಬಿಟ್ಟಿದ್ದಾರೆ. ಅಯ್ಯೋ, ನಾನು ತುಂಬಾ ಗೃಹಿಣಿ, ನನಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. ನನ್ನ ಮಗ ಏನು ಮಾಡಿದ್ದಾನಂತ ನನಗೆ ಇನ್ನೂ ಗೊತ್ತಿಲ್ಲ. 22ನೇ ತಾರೀಕು ಗೊತ್ತಾಗತ್ತೆ ನನಗೆ. ನನ್ನ ಮಗಳು, ನನ್ನ ಮಗ, ನನ್ನ ಯಜಮಾನ್ರು, ಅದೇ ನನ್ನ ಪ್ರಪಂಚ. ಅವನ ಫ್ರೆಂಡ್ಸು, ಅಷ್ಟೇ ನನ್ನ ಪ್ರಪಂಚ. ಸೊ ನಾನು 22ನೇ ತಾರೀಕಿಗೋಸ್ಕರ ಕಾಯ್ತಾ ಇದ್ದೀನಿ. ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂತ ನಿಮ್ಮ ಬೆಂಬಲಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅರ್ಜುನ್ ರಾಮ್ ಅವರೇ ಒಂದೆರಡು ಮಾತು ಆಗಲೇ ಮಾತಾಡಿಲ್ವಲ್ಲ ಟೆಕ್ನಿಷಿಯನ್ಸು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಸಿನಿಮಾ ಬಗ್ಗೆ ಎಲ್ಲ ಆಲ್ರೆಡಿ ಹೇಳಿದ್ದಾರೆ. 2 ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ಎಲ್ಲ ಜನರುಗಳ ಪ್ರೀತಿ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಟ್ರೈಲರು ನೋಡಿದ್ರಿ, ತುಂಬ ಖುಷಿ ಆಯಿತು ಅಂದ್ಕೊಳ್ತೀನಿ. ಇದೇ ರೀತಿ ನಿಮ್ಮ ಪ್ರೀತಿ 22ನೇ ತಾರೀಕು ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಮೇಝಿಂಗ್ ಆಗಿ ಕೊಟ್ಟಿದ್ದಾರೆ. ಹೌದು. ಎಸ್, ಸಿನಿಮಾಟೋಗ್ರಫಿ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಸಂದೀಪ್ ಸರ್. ಸೊ ಬಂದಿರೋ ಎಲ್ರಿಗೂ ಮತ್ತೆ ಡಿಜಿಟಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿರೋ ಎಲ್ಲ ಜನಗಳಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ನನಗನ್ಸ್ದಂಗೆ ಒಂದು ಒಳ್ಳೆ ತಂಡ ಕಟ್ಟಿದ್ದಾರೆ, ಅದೊಂದೇ ಅನ್ಸೋದು ನನಗೆ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲರದು. ಎಲ್ಲರದು ತುಂಬ ಕಾಂಟ್ರಿಬ್ಯೂಷನ್ ವರ್ಕ್ ಕಾಣಿಸುತ್ತೆ. ಆ್ಯಂಡ್ ನಮಗೆ ಕ್ಯಾಮ್ರಾ ಹಿಂದೆಗಡೆ ಇರೋ ಕೆಲವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಲೈಟ್ ಆಫೀಸರ್ಸ್, ಕ್ಯಾಮ್ರಾ ಆಫೀಸರ್ಸ್ ಆ್ಯಂಡ್ ನನ್ನ DOP ಅಸೋಸಿಯೇಟ್ಸ್ ಆ್ಯಂಡ್ ಕ್ರೇನ್ ಆಫೀಸರ್ಸ್ ಎಲ್ಲರಿಗೂ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಶ್ರವಣ್ ಅವರು ರಷ್ಯಾದಿಂದ ಬಂದರು, ಪಾಪ ಹೆಂಗೆ ಕೂತಿದ್ದಾರೆ ನೋಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹಾಸ್ಟೆಲ್ ಹುಡುಗರಲ್ಲಿ ನೋಡಿರ್ತೀರ, ಅಲ್ಲಿ ಒಂದೇ ರೂಮಲ್ಲಿ ಇದ್ದು ಒಂದು 5 ವರ್ಷ ಕಾಲ ಕಳೆದು ಈಗ ರಷ್ಯಾದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರೆಲ್ಲ ಸುತ್ತಾಡಿದ್ದೀನಿ. ಸೊ ಅದರಲ್ಲಿ ನೀವೇನು ಶೇಡ್ ನೋಡಿದ್ದೀರಾ ಅದಕ್ಕೆ ಡೆಡ್ ಆಪೋಸಿಟ್ ಇದು. ಸೊ 22ನೇ ತಾರೀಕು ನಾನು ಸಿನಿಮಾ ನೋಡಬೇಕು ನಿಮ್ಮ ಜೊತೆನೆ. ಸೊ ಎಲ್ಲರೂ ಬಂದು ಎನ್ಕರೇಜ್ ಮಾಡಿ. ಸಿನಿಮಾದಲ್ಲಿ PK ಅಂತ ಇರೋದು ಪಾತ್ರ, ಪ್ರತಿ ಗ್ಯಾಂಗಲ್ಲಿ ಒಬ್ಬ ಇರ್ತಾನೆ. ಇಂಡಿಯಾ ಯಾಕೆ ಉದ್ಧಾರ ಆಗ್ತಿಲ್ಲ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಹಾಗಾದ್ರೆ ಶ್ರವಣ್ ಅವರೇ ಕಿವಿ ಓಪನ್ ಆಗಿಟ್ಟಿರಿ, ತುಂಬ ಬೈಗಳು ಬರೋದಕ್ಕೆ ರೆಡಿ ಇದೆ. ಎಸ್, ಟಾಸ್ ಹಾಕೋಣ. ಪ್ರಭು ಮುಣ್ಕೂರ್ ಅವರು. ಎಲ್ರಿಗೂ ನಮಸ್ಕಾರ. ರೀಸೆಂಟಾಗಿ ನಂದೊಂದು ಸಿನಿಮಾ ರಿಲೀಸ್ ಆಗಿತ್ತು, ಮರ್ಫಿ ಅಂತ. ಅದಕ್ಕೆ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಕಂಟೆಂಟ್ ಇಲ್ಲ ಅಂತ ಯೂಶಲಿ ಏನು ಆ್ಯಕ್ಚುಲಿ ನಾವು ಕೇಳ್ತಾ ಇದ್ವಿ, ಅದಕ್ಕೊಂದು ಒಳ್ಳೆ ಉತ್ತರ ಕೊಡಬೇಕಂತ ನಾನು ಆ್ಯಕ್ಚುಲಿ ಮರ್ಫಿನ ಮಾಡಿದ್ದೆ ಪ್ರದೀಪ್ ಸರ್ ಜೊತೆಗೆ ಸೇರಿ. ಅದೇ ಒಂದು ಹಾದಿಯಲ್ಲಿ ಮರ್ಯಾದೆ ಪ್ರಶ್ನೆ ಅಂತ ಬರ್ತಾ ಇದೆ. ಇದು ಅದೇ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡುವಂಥ ಒಂದು ಸಿನಿಮಾ ಇದು. ನೀವು ಟ್ರೈಲರಲ್ಲಿ ನೋಡಿರ್ತೀರಾ, ಒಂದು ಸೈಡ್ ಆಫ್ ಮಿಡಲ್ ಕ್ಲಾಸ್ ಅವರ ಕಷ್ಟ ಸುಖಗಳೆಲ್ಲ ನೋಡಿರ್ತೀರಾ. ಅದೇ ರೀತಿ ಬೆಂಗಳೂರಿಗೆ ಇನ್ನೊಂದು ಸೈಡ್ ಇದೆ, ಅದು ಮೇ ಬಿ ಸೆಂಟ್ರಲ್ ಬ್ಯಾಂಗ್ಳೂರ್ ಆಗಿರ್ಬೋದು, ಇಂದಿರಾನಗರ್ ಸೈಡ್ ಆಗಿರ್ಬೋದು.
ಅವ್ರಿಗೂ ಏನು ಈಸಿಯಾಗಿ ಏನು ಸಿಗಲ್ಲ, ಅವ್ರಿಗೂ ಒಂದು ಅವ್ರದೇ ಆದ ಒಂದು ಕಷ್ಟ ಇರುತ್ತೆ. ಸೊ ಈ ಎರಡು ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ, ಲೈಕ್ ವಿ ಆಲ್ವೇಸ್ ಸೇ ದೇರ್ ಆರ್ ಟೂ ಸೈಡ್ ಫಾರ್ ದ ಸ್ಟೋರೀಸ್. ಸೊ ಮರ್ಯಾದೆ ಪ್ರಶ್ನೆಯಲ್ಲಿ ಆ ಎರಡು ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ ಅದು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಅದನ್ನ ತುಂಬಾ ಬ್ಯೂಟಿಫುಲಿ ಆಗಿ ಒಂದು ಕನ್ವಿಕ್ಷನ್ನ ಇಟ್ಕೊಂಡು ಪ್ರದೀಪ್ ಸರ್, ನಾಗರಾಜ್ ಸರ್ ಮತ್ತೆ ನಮ್ಮ ಇಡೀ ತಂಡ ಈ ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು 22 ನಿಮ್ಮ ಸಪೋರ್ಟ್ ನನ್ನ ಪ್ರೀವಿಯಸ್ ಸಿನಿಮಾಗೆ ಹೆಂಗಿತ್ತೋ ಹಂಗೆ ಈ ಸಿನಿಮಾಗೂ ಕೊಡಬೇಕು. ಆ್ಯಂಡ್ ಎಲ್ಲರೂ ಕಾಸ್ಟ್ ಬಗ್ಗೆ ಮಾತಾಡಿದ್ದೀರಾ. ಅಫ್ಕೋರ್ಸ್ ಸುನೇನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ. ಆ್ಯಂಡ್ ಮೇ ಬಿ ಸಖತ್ ಸ್ಟುಡಿಯೋ ಈ ಒಟ್ಟು ಸೇರಿಸೋದ್ರಲ್ಲಿ ಒಂದು ಸ್ಪೆಷಲಿಸ್ಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಕಾಸ್ಟಿಂಗ್ ಹೆಂಗೆ ಸೇರಿಸಿದಾರೋ ಹಂಗೆ ಎಲ್ಲ ಡೈರೆಕ್ಟರ್ಸು ಸೇರಿದ್ದಾರೆ ಇಲ್ಲಿ. ಸೊ ಐ ಥಿಂಕ್ ದಿಸ್ ಇಸ್ ಅ ಟೈಮ್ ಫಾರ್ ದಟ್ ಚೇಂಜ್, ಫಾರ್ ನ್ಯೂ ಎರಾ ಆಫ್ ಕನ್ನಡ ಇಂಡಸ್ಟ್ರಿ. ನಾವೆಲ್ಲರೂ ಒಗ್ಗಟ್ಟಲ್ಲಿರಬೇಕು, ಒಂದು ಸಿನಿಮಾ ಇನ್ನೊಂದು ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರಬೇಕು. ನನ್ನ ಹಿಂದಿನ ಸಿನಿಮಾಗೂ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಹಂಗೆ ಈ ಸಿನಿಮಾಗೂ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶೈನ್ ಶೆಟ್ಟಿ ಅವರೇ, ನಿಮ್ಮ ಪಾತ್ರದ ಬಗ್ಗೆ. ನಾನು ಒಳ್ಳೆಯವನ ಕೆಟ್ಟವನ ಅನ್ನೋದನ್ನ ನವೆಂಬರ್ 22ಕ್ಕೆ ಥಿಯೇಟ್ರಿಗೆ ಬಂದರೆ, ನೀವು ಕುಟುಂಬಸ್ಥರಾಗಿ ಎಲ್ಲರೂ ಕುಟುಂಬಸ್ಥರಾಗಿ ಥಿಯೇಟ್ರಿಗೆ ಬಂದರೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಬಹಳಷ್ಟು ನಿರ್ದೇಶಕರು ಇವತ್ತು ನಮ್ಮ ಎದುರುಗಡೆ ನಮ್ಮ ಜೊತೆ ಇದ್ದೀರಾ. ಆ್ಯಂಡ್ ನನ್ನ ತಂಡ ಮರ್ಯಾದೆ ಪ್ರಶ್ನೆ ಚಿತ್ರತಂಡದ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಸ್ವಾಗತ. ಸಿನಿಮಾದಲ್ಲಿ ಯಾವಾಗಿಂದ ಮಾತಾಡ್ತಾ ಇದ್ದೀವಿ, ಲೋ ಬಜೆಟ್ ಸಿನಿಮಾ, ಹೈ ಬಜೆಟ್ ಸಿನಿಮಾ, ಬಟ್ ನಮ್ಮ ಮರ್ಯಾದೆ ಪ್ರಶ್ನೆ ಹಂಗಲ್ಲ. ನಮ್ದು ಎಕ್ಸಾಕ್ಟ್ ಬಜೆಟ್ ಸಿನಿಮಾ. ಶೂಟಿಂಗಿನ ಪ್ರತಿ ಹಂತದಲ್ಲೂ ನನಗೆ ಗೊತ್ತು ಈ ಶಾಟ್ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಈ ಶಾಟ್ ಹಾಕ್ತಾರೆ ಅಂತ. ಯಾಕಂದ್ರೆ ಇಲ್ಲಿ ವೇಸ್ಟ್ ಆಗೋ ಶಾಟೇ ಇಲ್ಲ. ಸೊ ಸರಿಯಾದ ನಿರ್ಮಾಪಕನಿಗೆ ಸರಿಯಾದ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಹೇಳೋದಕ್ಕೆ ಮರ್ಯಾದೆ ಪ್ರಶ್ನೆ ಸಾಕ್ಷಿ. ನಾವು ಯಾಕಂತ ಹೇಳಿದ್ರೆ ಸಖತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ನಾವು ಅವರ ವೆಬ್ ಸೀರೀಸ್ ಶುರುವಾದಾಗ, ಲೂಸ್ ಕನೆಕ್ಷನ್ ಶುರುವಾದಾಗ ಒಂದು ಹೊಸ ತರದ್ದು ಏನೋ ಒಂದು ನೋಡಿದ್ವಿ. ನಮ್ಗೆ ಅವಾಗ ಇನ್ನೂ ವೆಬ್ ಸೀರೀಸ್ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಗೊತ್ತಿರಲಿಲ್ಲ. ಅಂತ ಟೈಮಲ್ಲಿ ಒಂದು ಹೊಸತನವನ್ನ ತೋರಿಸಿದ್ದು ಸಖತ್ ಸ್ಟುಡಿಯೋ. ಅವಾಗ ನಮ್ಗೆ ಅನ್ಸೋದು, ನಾವು ನಟರಾಗಿ ಬಂದಾಗ ಈ ಥರದ್ದು ಏನಾದರೂ ಒಂದು ಹೊಸ ರೀತಿ ಆಗ್ಬೇಕಾದ್ರೆ ನಾವು ಅದರ ಭಾಗ ಆಗ್ಬೇಕು ಅನ್ನೋದು. ಆದ್ರೆ ಅದಕ್ಕೆ ಆ ಕನಸಿಗೆ ಸರಿಯಾಗಿ ಸಖತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ಸಿನಿಮಾ ಮಾಡಬೇಕಾದ್ರೆ ಇವತ್ತು ಆ ಸಿನಿಮಾದ ಒಂದು ಭಾಗ ಆಗೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಸೊ ನಾನು ಅದಕ್ಕೆ ಯಾವಾಗಲೂ ನಮ್ಮ ಪ್ರದೀಪ್ ಸರ್ಗೆ ಚಿರಋಣಿ. ಆ್ಯಂಡ್ ನಮ್ಮ ಶ್ರೀನಿವಾಸ್ ಮಾಸ್ಟರ್ಗೂ ಕೂಡ. ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದೇ ಜಿಮ್ಗೆ ಹೋಗ್ತಾ ಇದ್ವಿ. ಪ್ರದೀಪ್ ಅವರು ಈ ಥರದ್ದೊಂದು ಏನೋ ಯೋಚನೆ ಮಾಡ್ತಿದ್ದೀನಿ ಶೆಟ್ರೆ, ಮಾತಾಡೋಣ ಅಂತ ಹೇಳ್ತಾ ಇದ್ರು. ನೀವು ಏನ್ ಬೇಕಾದ್ರೂ ಯೋಚನೆ ಮಾಡಿ, ನಾನು ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ಮರ್ಯಾದೆ ಪ್ರಶ್ನೆ ಜೊತೆಗೆ ಸೇರ್ಕೊಂಡು ಮಾಡಿದ್ದೀವಿ. ಅಂಡ್ ನಾಗರಾಜ್ ಸೋಮ್ಯಾಜಿ ಅವರ ನಿರ್ದೇಶನದ ಬಗ್ಗೆ ಈಗ ಆಗ್ಲೇ ಹೇಳಿದಾಗೆ ಎಕ್ಸಾಕ್ಟ್ ಬಜೆಟ್ ಸಿನಿಮಾ ಅಂತ ಹೇಳಿದಾಗೆ ಪ್ರತಿಯೊಂದು ದಿವಸನೂ ನಾವು ಏನ್ ಆಕ್ಟ್ ಮಾಡ್ತಿದ್ವೋ, ಅಂಡ್ ನಾವೆಲ್ಲ ಇಷ್ಟು ಜನ ಕಲಾವಿದರು ನಮ್ಮಲ್ಲಿ ಒಬ್ಬ ಕಲಾವಿದ ಇರ್ತಾನೆ, ಒಬ್ಬ ನಟ ಇರ್ತಾನೆ. ನಾವು ನಮ್ಮ ಒಂದು ಲಿಮಿಟೇಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಸಿನಿಮಾದ ಪಾತ್ರವಾಗಿ ನಮ್ಮನ್ನ ನೋಡೋದಕ್ಕೆ ಸಾಧ್ಯ ನಿರ್ದೇಶಕ ಆ ನಮ್ಮ ನಟನೆಯನ್ನು ನಮ್ಮಲ್ಲಿ ತಗ್ಸಿದಾಗ ಮಾತ್ರ. ಅಂಡ್ ಅದನ್ನ ಸಿಕ್ಕಾಬಡೆ ಅದ್ಭುತವಾಗಿ ಮಾಡಿದ್ದಾರೆ. ದ ಎಂಟೈರ್ ಕ್ರೆಡಿಟ್ ಆಫ್ ಇಡೀ ಟೀಮಿನ ನಟನೆ ಈ ಸಿನಿಮಾದಲ್ಲಿ ಗೋಸ್ ಟು ನಾಗರಾಜ್ ಸೋಮ್ಯಾಜಿ. ಪ್ರತಿ ಸೀನ್ಗಿಂತ ಮುಂಚೆ ಬಂದು ಆರಾಮಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ಹಿಂಗ್ ಮುಂದಿನ ಈ ಸೀನ್ ಏನು, ಇದ್ರ ಹಿಂದೆ ಏನಾಗಿದೆ, ಮುಂದೆ ಏನಾಗತ್ತೆ, ಅಣ್ಣ ನಿಮ್ದು ಈ ಇಮೋಷನ್ ಅಣ್ಣ ಅಂತ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸೋದ್ರಲ್ಲಿ ನಮ್ಮ ನಿರ್ದೇಶಕರು ಎತ್ತಿದ ಕೈ. ಅಂಡ್ ಸಿನಿಮಾ ಟ್ರೈಲರ್ ಆಗಿರ್ಬೋದು ಅಥವಾ ನಾವು ಒಂದಿಷ್ಟು ಸಾಂಗ್ಗಳನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಸ್ವಾಮಿಗಳು, ಸಂದೀಪ್ ಸ್ವಾಮಿಗಳು ಇದ್ದಾರೆ ಇಲ್ಲಿ. ಸೊ ಅವರ ಆ ಟ್ಯಾಲೆಂಟ್ ಎದ್ದೆದ್ದು ಕಾಣ್ತಾ ಇದೆ. ಸೊ ಥ್ಯಾಂಕ್ ಯು ಸಂದೀಪ್ ಸರ್. ಅಂಡ್ ಓವರ್ ಆಲ್ ಅಭಿ ಅವರೇ ಸೂಪರ್. ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂತ ಎರಡನೇ ಸಿನಿಮಾ ನಂದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇಡೀ ನಮ್ಮ ಚಿತ್ರತಂಡಕ್ಕೆ ಥ್ಯಾಂಕ್ ಯು. ನವೆಂಬರ್ 22 ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮೈಕನ್ನ ಭಾಷಣದಲ್ಲಿ ನಿಸ್ಸೀಮರಾಗಿರುವ ಏರಿಯಾದ ಅಣ್ಣನಿಗೆ ಕೊಡಬೇಕು, ಸೂರ್ಯ ಅವರಿಗೆ. ರಾಕೇಶ್ ಅಡಿಗ ಅವರು, ನಿಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಈಗ ಕೊಟ್ಟಿದ್ದ ಬಿಲ್ಡಪ್ಗೆ ಇವಾಗ ಭಯ ಆಗ್ತಾ ಇದೆ ಮಾತಾಡೋಕ್ಕೆ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಯುವ ನಿರ್ದೇಶಕರಿಗೂ ನಮಸ್ಕಾರ. ಇಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಸುದೀಪಣ್ಣ ನಮ್ಮನ್ನೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದು, ಮತ್ತೆ ಟ್ರೈಲರ್ ನೋಡಿ ನಿಜವಾಗ್ಲೂ ಹಾರ್ಟ್ ಬೀಟ್ ಇನ್ನೂ ಕಮ್ಮಿ ಆಗಿಲ್ಲ. ಸೊ
ಸೊ ಮಾತನಾಡಿ ಒಂದು ಸ್ವಲ್ಪ ತದೆ ಅಂದರೆ ಕ್ಷಮಿಸ್ಬಿಡಿ. ಮೊದಲನೇದಾಗಿ ನಾನು ನನ್ನ ಗಾಡ್ ಫಾದರ್ಗಳಾದ ಎಸ್ ಬಿ ಬಾಬು ಅವರು ಮತ್ತು ಶಿವಮಣಿ ಅವ್ರನ್ನ ನೆನೆಸ್ಕೊತೀನಿ. ಏನೋ ಅವ್ರನ್ನ ನೆನೆಸ್ಕೊಬೇಕು ಅಂತ ಅನ್ನಿಸ್ತು. ಯಾಕಂದರೆ ಇದೊಂಥರ ನನ್ನ ಡೆಬ್ಯೂ ಫಿಲಮ್ ಮಾಡಿದವ್ರ ಥರನೇ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಅದೇ ಥರ ಖುಷಿ ಆಗ್ತಾ ಇದೆ. ಅದಾದ ನಂತರ ಒಂದು 15 ವರ್ಷ ಮಣ್ಣೊತ್ತಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಹೊಸ ರಾಕೇಶ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ನಾಟಕೀಯ ಅನ್ನಿಸ್ಬೋದು, ಬಟ್ ಹಾರ್ಟ್ಲಿ ಎದೆ ಮುಟ್ಕೊಂಡು ಹೇಳ್ತೀನಿ, ಸತ್ಯ. ಅವರು ನನಗೆ ಗಾಡ್ ಫಾದರ್ಸ್ ಅಂದರೆ ಈ ಸಿನಿಮಾದಿಂದ ನನಗಿಬ್ರು ಗಾಡ್ಸ್ ಆ್ಯಂಡ್ ಬ್ರದರ್ಸ್ ಸಿಕ್ಕಿದ್ದಾರೆ, ಪ್ರದೀಪ್ ಅವರು ಮತ್ತು ನಾಗರಾಜ್ ಅವರು. ಯಾಕಂದರೆ ನನ್ನ ಪಾತ್ರ ಏನಿದೆ ಅದನ್ನು ಅವ್ರು ಡಿಸೈನ್ ಮಾಡೋದಾಗ್ಬೋದು, ಜಸ್ಟ್ ಒಂದು ಹಣೆ ಮೇಲೆ ಒಂದು ನಾಮ ಇಡೋದಾಗ್ಬೋದು, ವರ್ಕ್ಶಾಪ್ ಮಾಡಿಸಿದಾಗ್ಬೋದು, ನನ್ನ ಆ ಪಾತ್ರದೊಳಗೆ ಹೆಂಗೆ ಇನ್ವಾಲ್ವ್ ಮಾಡಬೇಕು ಅಂತ ಅವ್ರು ಮಾಡಿದ ಪ್ರಯತ್ನ ಆಗ್ಬೋದು. ಅದಷ್ಟೇ ಅಲ್ಲ, ಸ್ಟಾರ್ಟಿಂಗಿಂದಾನೇ ಪ್ರೀ ಪ್ರೊಡಕ್ಷನಲ್ಲೇ ಯಾವ ಥರ ಪ್ರಮೋಷನ್ ಮಾಡಬೇಕು, ಯಾವ ರೀತಿ, ಆ್ಯಂಡ್ ಅವರ ಪ್ರೊಡಕ್ಷನ್ ಪ್ಲಾನಿಂಗ್ ಯಾವ ಥರ ಇದೆ ಅಂದರೆ, ಮೋಸ್ಟ್ ಆಫ್ ದ ಜಾಗಗಳಲ್ಲಿ ಕ್ಯಾರವಾನ್ ಎಲ್ಲ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಅವ್ರ ಮೀಟಿಂಗಲ್ಲೇ ಯಾರ್ಯಾರು ಆರ್ಟಿಸ್ಟ್ಗೆ ಕ್ಯಾರವಾನ್ಗೆ ಹೋಗೋಕ್ಕೆ ಯಾವ್ಯಾವ ಟೈಮಲ್ಲಿ ಹೋಗಬೇಕು, ಯಾರ್ಯಾರನ್ನ ಕೂಡಿಸ್ಬೇಕು, ಒಂದು ಚೂರು ಯಾವ ಆರ್ಟಿಸ್ಟ್ಗಳಿಗೂ ಸ್ಟ್ರೆಸ್ ಅನ್ನೋದಾಗಲಿ ಏನೂ ಆಗಿಲ್ಲ. ಇನ್ನೇನಕ್ಕೆ ನಾನು ಅವ್ರನ್ನ, ಇನ್ನೊಂದು ರೀಸನ್ ಏನಕ್ಕೆ ಅವ್ರನ್ನ ಗಾಡ್ಸ್ ಆ್ಯಂಡ್ ಬ್ರದರ್ಸ್ ಅಂತೀನಂದರೆ, ನನ್ನ ಒಂದು ಹೊಸ ರಾಕೇಶ್ ಆಗಿ ಮಾಡಿದ್ದಾರೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಶೂಟಿಂಗ್ ಆದ ತಕ್ಷಣ ಅವ್ರು ಬಿಟ್ಟಿಲ್ಲ ನನ್ನ. ಮುಂದೆ ಯಾವ ಥರ ನಾನು ಸಿನಿಮಾನ ನೋಡಬೇಕು, ಯಾವ ಥರ ನನ್ನ ಪರ್ಸೆಪ್ಷನ್ ಇರಬೇಕು, ಯಾವ ಥರ ಒಂದು ಸಿನಿಮಾನ ಸೆಲೆಕ್ಟ್ ಮಾಡಬೇಕು, ಅದು ಎಲ್ಲದರಲ್ಲೂ ಗೈಡ್ ಮಾಡಿಕೊಂಡೇ ಬಂದಿದ್ದಾರೆ. ಬಹುಶಃ ನಾನು ಗೆದ್ದರೆ ಅತ್ಯಂತ ಅವ್ರು ಗೆದ್ದಷ್ಟೇ ಖುಷಿ ಪಡೋ ವ್ಯಕ್ತಿಗಳಲ್ಲಿ ಅವರಿಬ್ಬರು ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸೊ ಎದ್ದು ನಿಂತು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಿಮ್ಮಿಬ್ರಿಗೂ. ನಾನು ಗೆದ್ದಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇರೋದು ಈ ಒಂದು ಟೀಮಲ್ಲಿ ಇರೋದಕ್ಕಷ್ಟೇ. ಈ ಟೀಮಲ್ಲಿ ಇರೋದೇ ನನ್ನ ವಿಕ್ಟ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್, ಕ್ಯಾಮ್ರಾ ವರ್ಕ್ ಆಗ್ಬೋದು, ಮ್ಯೂಸಿಕ್, ಎಡಿಟಿಂಗ್ ಎಲ್ಲದೂ ಪರ್ಫೆಕ್ಟ್ ಆಗಿದೆ. ಒಂದು ಸಿನಿಮಾ ಗೆಲ್ಲಕ್ಕೆ ಎಲ್ಲ ಟೀಮಲ್ಲಿ ಎಲ್ಲರೂ ಅವ್ರವ್ರ ವಿಷನ್ ಕ್ಲಿಯರ್ ಆಗಿರಬೇಕು, ಆ ಪರ್ಫೆಕ್ಷನ್ ಮೇಂಟೈನ್ ಮಾಡಬೇಕು. ಅದು ಆಗಕ್ಕೆ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ಸ್ ಯು ಎಲ್ಲ ಆ್ಯಕ್ಟರ್ಗಳಿಗೂ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನವೆಂಬರ್ 22 ಸಿನಿಮಾ ಬರ್ತಾ ಇದೆ. ಟ್ರೈಲರ್ ನೋಡಿದ್ರಿ. ಆ್ಯಂಡ್ ಎಲ್ಲರೂ ಹೇಳ್ತಾ ಇರೋ ಹಾಗೆ ವರ್ಕ್ ಮಾತಾಡಲಿ ಅಂತಾನೆ ನಾವು ಇದೀವಿ. 100% ನವೆಂಬರ್ 22 ನಿಮ್ಮೆಲ್ಲರಿಗೂ ಒಂದು ಪ್ರೌಡ್ ಫೀಲಿಂಗ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಅವರೇ. ತೇಜು ಬೆಳವಾಡಿ ಅವರೇ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಈ ಸಿನಿಮಾದಲ್ಲಿ ನನ್ನ ಹೆಸರು ಲಕ್ಕಿ, ಅಂದರೆ ಲಕ್ಷ್ಮಿ ಅಂತ. ಅವಳ ಜಗತ್ತೇ ಅವ್ರ ಅಪ್ಪ ಅಮ್ಮ, ಅವ್ರ ಅಣ್ಣ, ಮತ್ತೆ ಅವ್ಳು ಪ್ರೀತಿಸ್ತಾ ಇರೋ ಹುಡುಗ ಅಷ್ಟೇ. ಅವಳ ಪ್ರಪಂಚನೇ ಅಷ್ಟು. ಮತ್ತೆ ಅವಳಿಗೆ ದೊಡ್ಡ ಆಸೆ ಇಲ್ಲ, ದೊಡ್ಡ ಆಂಬಿಷನ್ ಇಲ್ಲ, ಚಿಕ್ಕ ಚಿಕ್ಕ ಆಸೆ. ಆದ್ರೆ ಚಿಕ್ಕ ಚಿಕ್ಕ ಆಸೆನ ಅವಳೇ ಈಡೇರಿಸ್ಕೋಬೇಕು ಅಂತ ಅವಳೇ ಕೆಲಸ ಮಾಡ್ತಾಳೆ, ನಿಯತ್ತಿಂದ ಕೆಲಸ ಮಾಡ್ತಾಳೆ, ಅದೇ ಸ್ವಾಭಿಮಾನದಿಂದ ಕೆಲಸ ಮಾಡ್ತಾಳೆ. ಈ ಟ್ರೇಲರ್ ಅಲ್ಲಿ ನೋಡಿದ್ರಿ, ಡೌನ್ ಪೇಮೆಂಟೇ ಇಷ್ಟ, ಮುಂದಿನ ತಿಂಗಳಿಂದ ನಾನು ಕೊಡ್ತೀನಿ ಅಂತ. ಒಂದಿಷ್ಟು ಸ್ಟೀರಿಯೋಟೈಪ್ಗಳಿದೆ, ಅಂದ್ರೆ ಅದು ನಿಜಾನು ಇರ್ಬೋದು. ಹುಡುಗಿ ಬರ್ತಾಳೆ, ಹುಡುಗನ ಯೂಸ್ ಮಾಡ್ಕೊಂಡು ಹೋಗ್ತಾಳೆ, ಹಂಗೂ ಇರ್ಬೋದು. ಬಟ್ ಇದು ಈ ತರಾನು ಇರ್ತಾರೆ. ಅಂದ್ರೆ ಕೆಲವು ಬರೋದು ಬದುಕು ಕಟ್ಕೊಳ್ಳೋದಿಕ್ಕೆ, ಅಂದ್ರೆ ಒಂದು ಗೂಡನ್ನ ಕಟ್ಕೊಳ್ಳೋದಿಕ್ಕೆ. ಲಕ್ಕಿ ನನ್ನ ಜೊತೆ ತುಂಬಾ ರೆಸನೇಟ್ ಆಗಿದ್ದು ಯಾಕೆಂದ್ರೆ ನಂಗೆ ತುಂಬಾ ನಮ್ಮ ಅಮ್ಮ ಕಾಣಿಸ್ತಾರೆ ಅದರಲ್ಲಿ. ಲಿಟ್ರಲಿ ಅಪ್ಪಂಗೆ ಏನೂ ಇರ್ಲಿಲ್ಲ. ಅಂದ್ರೆ ಎಲ್ಲ ಹುಡುಗಿರ್ ಬರೋದು ದುಡ್ಡಿದ್ಯಾ, ಕೆಲಸ, ಒಳ್ಳೆ ಕೆಲಸ ಇದೆಯಾ ಅಂತ ಎಲ್ಲ ನೋಡ್ಕೊಂಡು ಬರೋದು. ಸೊ ಆ ಒಂದು ರೀತಿಲಿ ನನಗೆ ತುಂಬಾ ರಿಲೇಟಬಲ್ ಅಂತ ಅನಿಸ್ತು ಲಕ್ಕಿ ಪಾತ್ರ. ಆಮೇಲೆ ಇದ್ರಲ್ಲಿ ನಾನೊಬ್ಳು ಸೇಲ್ಸ್ ಗರ್ಲ್, ಅದ್ರ ಬಗ್ಗೆ ಯಾವುದೇ ಕೀಳರಿಮೆ ನನಗಿಲ್ಲ, ಅಂದ್ರೆ ಲಕ್ಕಿಗಿಲ್ಲ. ಕೀಳರಿಮೆ ಯಾರೋ ತೋರಿಸಿದ್ರೆ ಅವಳು ಕೆಟ್ಟ ಕೋಪ ಬರುತ್ತೆ, ಅದನ್ನ ತಡ್ಕೊಳ್ಳೋ ವ್ಯವಧಾನ ಅವಳಿಗಿಲ್ಲ. ಮತ್ತೆ ಅದನ್ನೆಲ್ಲ ಇದರಲ್ಲಿ ಮಾಲಲ್ಲಿ ಕೆಲಸ ಮಾಡ್ತಾಳೆ ಲಕ್ಕಿ. ಸೊ ನಾವು ಮಾಲ್ ಅಂದ ತಕ್ಷಣ ನಮ್ಗೆ ಒಂಥರ ಜಟಿ ಲೈಟ್ಸು, ಒಂಥರ ಬಣ್ಣ ಬಟ್ಟೆ, ಮೇಕಪ್ ಅಂತದೇ ಬರೋದು. ಬಟ್ ಅಲ್ಲಿ ಕೆಲಸ ಮಾಡ್ತಿರೋರ ಪರ್ಸ್ಪೆಕ್ಟಿವ್ ಹಂಗಿರಲ್ಲ. ಮಾಲಲ್ಲೇ ಕೆಲಸ ಮಾಡ್ತಿರೋ ಪರ್ಸ್ಪೆಕ್ಟಿವ್ ಸ್ವಲ್ಪ ತುಂಬಾ ಬೇರೆ ತರ ಇರುತ್ತೆ. ನಮ್ಗೆ ಯಾರೋನ್ನ ತೋರ್ಸೇ ಇಲ್ಲ ಅಥವಾ ನಾನು ನೋಡಿಲ್ಲ. ಅಂಡ್ ಐ ಗಾಟ್ ದ ಆಪರ್ಚುನಿಟಿ ಸಿನಿಮಾ ಮೂಲಕ ಅಲ್ಲಿ ಒಳಗಡೆ ಕೆಳಗಡೆ ಹೋಗಿ ಮಾಲಲ್ಲಿ ಕಲರ್ಸ್ ಕಾಣಿಸೋದು ವರ್ಸಸ್ ಕೆಳಗಡೆ ಇರೋ ಒಂಥರ ಗ್ರೇ ಏರಿಯಾ ತುಂಬಾ ವಿಭಿನ್ನವಾಗಿದೆ. ಅಂದ್ರೆ ಡೆಡ್ ಆಪೋಸಿಟ್ ಅಂತ ಹೇಳ್ಬೋದು, ವಿಭಿನ್ನ ಅಲ್ಲ. ಸೊ ಆ ಒಂದು ಪಾತ್ರನಲ್ಲಿ ಅಭಿನಯ ಮಾಡಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಆಮೇಲೆ ಈ ಓಪನಿಂಗ್ ಸಾಂಗ್ ಅಲ್ಲಿ ಒಂದಿದೆ, ಅವಳು ಲೇಟ್ ಆಗಿ ಬರ್ತಾಳೆ, ಮ್ಯಾನೇಜರ್ ಟೈಮ್ ನೋಡ್ತಾನೆ. ನಮ್ಗೆ ಪಟ್ ಅಂತ ಹೇಳ್ಬೋದಲ್ವ, ಅಂದ್ರೆ ಎಲ್ಲೋ ಲೇಟ್ ಆಗ್ತಾ ಇದ್ರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ಕ್ಯಾಬ್ ಬುಕ್ ಮಾಡ್ಕೋತೀವಿ. ಆ ಲಕ್ಸುರಿ ಮಿಡಲ್ ಕ್ಲಾಸ್ ಅವ್ರಿಗೆ ಇರೋದಿಲ್ಲ. ಲೇಟ್ ಆಗಿ ಹೋದ್ರೆ ಅಲ್ಲಿ ಎಲ್ಲೋ ನಡ್ಕೊಂಡೇ ಹೋಗ್ಬೇಕು. ಮತ್ತೆ ಅಪ್ಪ ಅಮ್ಮಗೆ ಹೇಳೋದಕ್ಕೆ ಆಗಲ್ಲ, ಅಪ್ಪ ಅಮ್ಮ ಯಾಕೆ ಕೆಲ್ಸಕ್ಕೆ ಹೋಗ್ತೀಯ, ಬಾ ಮದುವೆ ಮಾಡ್ಕೊಂಡ್ಬಿಡು. ಬಟ್ ನಂಗೆ ಮದುವೆ ಮಾಡ್ಕೊಂಡು ಐ ವಾಂಟ್ ಟು ಕಾಂಟ್ರಿಬ್ಯೂಟ್. ಸೊ ಆ ಥರ ಒಂಥರ ಗಟ್ಟಿ ಪಾತ್ರ ಲಕ್ಕಿದು. ಮತ್ತೆ ಇನ್ನೊಂದು ಹೇಳ್ಬೇಕು,
ಸಾರಿ ಇದ್ರಲ್ಲಿ ಒಂದು ಕಪಾಳ ಹೊಡೆಯೋ ಸೀನ್ ಇದೆಯಲ್ಲ, ಅದನ್ನ ಲಿಟ್ರಲಿ 4 ಟೇಕ್ಸ್ ತಗೊಂಡ್ವಿ. 4 ಟೇಕಲ್ಲಿ ಅಷ್ಟೇ ಇಂಟೆನ್ಸಿಟಿ ಇತ್ತು. ಪೂರ್ಣ ಅಷ್ಟು ಜನರಸ್, ಅಂದ್ರೆ ಹೊಡ್ಸ್ಕೊಂಡ್ರು ಅನ್ನೋ ಕಾರಣಕ್ಕಲ್ಲ, ಬಟ್ ಅಷ್ಟು ಜನರಸ್, ಅಷ್ಟು ಗಿವಿಂಗ್ ರೆಸ್ಪಾನ್ಸಿವ್ ಆಕ್ಟರ್ ಜೊತೆ ಕೆಲಸ ಮಾಡಿರೋದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ. ರಾಕೇಶ್ ಆಗೋದು, ನನ್ನ ಅಣ್ಣ ಪಾತ್ರ ಮಾಡಿರೋ ಸುನಿಲ್, ಮತ್ತೆ ನನ್ನ ಫೇವ್ರೆಟ್ ರೇಖಾ ಆಂಟಿ ಇರ್ಬೋದು. ಅವ್ರನ್ನ ನೋಡಿದ್ರೆ ನಂಗೆ ತುಂಬಾ ನಮ್ಮ ಅಜ್ಜಿನ ನಾಪ್ಕೊಂಡ್ ಬರ್ತಾರೆ, ಅವ್ರು ಮಾತಾಡೋ ರೀತಿ, ಅವ್ರು ನೋಡೋದು ಎಲ್ಲ ಅದು. ಮತ್ತೆ ನಾಗೇಂದ್ರ ಅಂಕಲ್ ಲಿಟ್ರಲಿ ನನ್ನ ಮಗು ಆದಾಗಿಂದ ನೋಡಿದರೆ ನಂಗೆ ಎಲ್ಲ ಮನೆಯಲ್ಲೇ ಇದೀನಿ, ನಮ್ಮ ಮನೇನೂ ಎಷ್ಟು ಸುಂದರವಾಗಿತ್ತು. ತುಂಬಾ ಚೆನ್ನಾಗಿತ್ತು ಮೂವಿ ಎಕ್ಸ್ಪೀರಿಯನ್ಸ್. ಮತ್ತೆ ಫ್ರೆಂಡ್ಸ್ ಲೈಫ್ ಸಿಕ್ಕಿದ್ದಾರೆ ಸಿನಿಮಾಲಿ. ಯಾರು ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಕೆಟ್ಟವರು ಇವರು, ಬಟ್ ರಿಯಲ್ ಲೈಫ್ ಅಲ್ಲಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಮತ್ತೆ ಲಾಸ್ಟ್ ಒನ್, ಇಷ್ಟು ಪರಿಪೂರ್ಣ ಪಾತ್ರನ ಹೆಣೆದು ಕೊಟ್ಟಿರೋ ನಾಗರಾಜ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ನನ್ನ ಕೈ ಹಿಡ್ಕೊಂಡು ಪ್ರತಿ ಸೀನ್ನು ಅವ್ರು ಹೆಂಗ್ ಬೇಕೋ ಹಂಗೆ ನನ್ನಿಂದ ಅಭಿನಯ ತೆಗೆದಿದ್ದಾರೆ, ಅದಕ್ಕೆ ತುಂಬಾ ಥ್ಯಾಂಕ್ಸ್. And of course, none of the hours, Pradeepa Mata Shweta, thank you for giving me Maryada first. And the whole crew. Thank you, Sandy. Thank you. ಇನ್ನೊಂದು ಹೇಳ್ತೀನಿ, ಯು ಆರ್ ದ ಕ್ಯೂಟೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಪೂರ್ಣಚಂದ್ರ ಮೈಸೂರು ಅವರು, ಈಗ ನೀವು ಕೂತಿರೋ ಜಾಗ ಇದೆಯಲ್ಲ, ಬಹಳಷ್ಟು ಮಿಡಲ್ ಕ್ಲಾಸ್ ಪ್ರೀತಿ ಮಾಡೋ ಹುಡುಗರ ಕನಸು. ಅಣ್ಣ ಕೂತಿದ್ದಾನೆ, ಅಪ್ಪ ಅಮ್ಮ ಇಡೀ ಫ್ಯಾಮಿಲಿ ಜೊತೆ ಕೂತಿದ್ದೀರಾ, ಹೊಡ್ತಾ ತಿಂದಿದ್ದು ಇಂಟೆನ್ಸಿವ್ ಬೇರೆ ಆಗಿತ್ತು ಅಂತಂದ್ರು. ನಿಮ್ಮ ಅನುಭವ? ಇಲ್ಲ, ಇವ್ರು ಹೊಡಿಯೋದೆಲ್ಲ ಸ್ಟೇಟ್ ಆಗಲ್ಲ, ತಲೆ ಕೆಡಿಸ್ಕೊಳ್ಳಿ. ಪಾಪ ಅವ್ರು ಎದುರ್ಕೊಂತಿದ್ರು, ಹೊಡಿರಿ ತಲೆ ಕೆಡಿಸ್ಕೊಡಿ ಹೊಡಿರಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ನಿಮ್ಮನ್ನ ನೋಡಿದ್ರೆ ನಂಗೆ ನಮ್ಮ ಅಮ್ಮನೇ ನೆನಪಾಗ್ತಾರೆ, ಅಜ್ಜಿ ನೆನಪಾಗಲ್ಲ. ಅದು ತುಂಬಾ ಕ್ಯೂಟ್ ಆಗಿತ್ತು. ಸೊ ಅಲ್ವಾ, ನಂಗೆ ಅರ್ಥ ಆಗತ್ತೆ. ಇತ್ತೀಚೆಗೆ ನನಗೆ ತುಂಬಾ ಜನ ಅಂಕಲ್ ಅಂತ ಕರೆದಾಗ ಬಹಳ ಹರ್ಟ್ ಆಗತ್ತೆ. ಸಾರಿ, ನನಗೆ ಕನೆಕ್ಷನ್ ಓಕೆ, ನನಗೆ ಡಾಟ್ ಕನೆಕ್ಟ್ ಆಯ್ತು. ಸೊ ಇಟ್ಸ್ ಅ ಕಾಂಪ್ಲಿಮೆಂಟ್. ಸೊ ನನಗೆ ಬೇಸಿಕಲಿ ಪ್ರದೀಪ್ ಅವ್ರ ಜೊತೆ ಈಗಾಗಲೇ ನಾನು ಕೆಲಸ ಮಾಡಿದ್ದೆ, ಬೈ ಮಿಸ್ಟೇಕ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಸೊ ನನಗೆ ಅವ್ರದ್ದು ಮೆಟಿಕ್ಯುಲಸ್ ವರ್ಕ್ ಸ್ಟೈಲ್ ಗೊತ್ತಿತ್ತು. ಬೆಳಿಗ್ಗೆ ಎದ್ದು ಅವ್ರ ಸೆಟ್ಗೆ ಹೋದ್ರೆ ಸುಮ್ಮನೆ ಇದ್ಬಿಡ್ಬೇಕಷ್ಟೇ, ಸಂಜೆ ಹೋಗ್ಬೇಕಾದ್ರೆ ಕಳಿಸ್ಕೊಡ್ತಾರೆ ಆರಾಮಾಗಿ. ಬಟ್ ಕೆಲಸ ಏನೇನು ಹೇಳಿರ್ತಾರೆ ಅದು ಫುಲ್ ಡೀಟೇಲ್ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಒಂದ್ಸತಿ ಬ್ರೀಫಿಂಗ್ ಆಗುತ್ತೆ, ಒಂಥರ ಆರ್ಮಿಲಿ ಕೆಲಸ ಮಾಡ್ದಂಗೆ ಇರುತ್ತೆ ನಿಮಗೆ ಫೀಲಿಂಗ್, ಆಯ್ತಾ? ಬೆಳಿಗ್ಗೆ ಒಂದಷ್ಟು ನೋಡಿ ಇವತ್ತು ಇದು ಅದು ಹೇಳ್ಬಿಟ್ರೆ ಆಕ್ಟರ್ ಮೆಂಟಲಿ ಫಿಕ್ಸ್ ಆಗ್ಬಿಡ್ತೀವಿ ನಾವು. ಓಕೆ, ಇದೆಲ್ಲ ಆಗುತ್ತೆ, ಇವತ್ತು ಹೋಗೋದು ರಾತ್ರಿ 2 ಗಂಟೆ ಆಗುತ್ತೆ, ಇಲ್ಲಾಂದ್ರೆ 6 ಗಂಟೆ ಆಗುತ್ತೆ. ಕ್ಲಾರಿಟಿ ಸಿಕ್ಬಿಟ್ರೆ ನಾವು ನೆಮ್ಮದಿಯಾಗಿರ್ಬೋದು. ಸೊ ಆ ಕ್ಲಾರಿಟಿ ಮತ್ತೆ ಮೆಟಿಕ್ಯುಲಸ್ ಪ್ಲಾನ್ ಪ್ರದೀಪ್ ಅಮೇಸಿಂಗ್ ಆಗಿದೆ. ಸೊ ಅವ್ರು ಫೋನ್ ಮಾಡಿ ನನಗೆ, ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದೆ, ಮನೆಗೆ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ, ಡೈರೆಕ್ಟರ್ ನೋಡ್ರೆ ಏನು ಅನ್ಕೊಳ್ಳಲ್ಲ ಅಂತ ಅಂದೆ. ನಾನಿದ್ದೀನಲ್ಲ, ಬನ್ನಿ ಹಂಗೆ ಬನ್ನಿ ಅಂತ ಟ್ರ್ಯಾಕ್ ಪಾಯಿಂಟ್ ಅಲ್ಲಿ ಹೋಗಿದೆ. ಸೊ ಮಿಡಿಲ್ ಕ್ಲಾಸ್ ಪಾತ್ರ ಅಂತ ಹೋದ್ಮೇಲೆ ಗೊತ್ತಾಯ್ತಲ್ಲ, ಕರೆಕ್ಟ್ ಆಗಿ ಬಂದಿದ್ದೀನಿ ನಾನು ಅಂತ ಅನ್ಕೊಂಡೆ. ಅದಾದ್ಮೇಲೆ ಅಲ್ಲಿಂದ ಡೈರೆಕ್ಟರ್ ಜೊತೆ ಮೀಟ್ ಮಾಡಿ ಮಾತಾಡಿ ಸ್ಟೋರಿ ಒಂದು ಲೈನಲ್ಲಿ ಹೇಳಿದ್ರು, ನೋಡಿ 1 ವಾರ ಎಲ್ರಿಗೂ ವರ್ಕ್ಶಾಪ್ ತರ ಇರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಇಸ್ಕೊಂಡೆ, ಸೇವ್ ಮಾಡ್ಕೋಬೇಕಿತ್ತು. ಸೊ ವಾಟ್ಸಪ್ ಅಲ್ಲಿ ಓಪನ್ ಮಾಡಿದಾಗ ಅಲ್ಲಿ ಮುಂಚೆ ವಾಟ್ಸಪ್ ಸ್ಟೇಟಸ್ ಬರ್ತಿದ್ದ ಒಂದು ಲೈನ್ ಬರ್ತಿತ್ತಲ್ಲ, ಅಲ್ಲಿ ಶ್ರದ್ಧೆ ಅಪ್ಪ ಕೊಟ್ಟ ವರ ಅಂತ ಒಂದು ಲೈನ್ ಇತ್ತು. ಓಕೆ, ನಾನು ಅಷ್ಟೊಂದೆಲ್ಲ ಇಲ್ವಲ್ಲ, ಸಿನ್ಸಿಯರ್ ಆಗಿದ್ರೆ ನಮಗೆ ತಮಾಷೆ ಮಾಡ್ಕೊಳ್ಳೋಣ ಅಭ್ಯಾಸ. ಈಗ ಯಾರೋ ಸೀರಿಯಸ್ ಮನುಷ್ಯನ್ಗೆ ಸಿಗಾಕೊಂತ ಇದಿರಲ್ಲ, ಅಂತಂದ್ರೆ ನನ್ನ ಜೊತೆ ಆಲ್ರೆಡಿ ವರ್ಕ್ ಮಾಡಿರೋದು ಗೊತ್ತಾಗುತ್ತೆ, ಅವ್ರು ನಗ್ತಾ ಇದ್ದಾರೆ. ಸೊ ನಾನು ಸ್ವಲ್ಪ ತಲಾಟೆ ಇರೋದ್ರಿಂದ ಮಜಾ ಮಾಡ್ಕೊಂಡು ಕೆಲಸ ಮಾಡೋ ಅಭ್ಯಾಸ. ಬಟ್ ದೆನ್ ಈಸ್ ವೆರಿ ಸ್ವೀಟ್, ಸಿಕ್ಕಾಪಟ್ಟೆ ಕೋಪ, ಬಟ್ ಒಳ್ಳೆ ಮನುಷ್ಯ. ಸೊ ಬಟ್ ನನ್ನ ಪಾತ್ರದ ಬಗ್ಗೆ ಬರ್ಬೇಕು ಅಂದ್ರೆ, ಒಬ್ಬ ಕ್ಯಾಬ್ ಡ್ರೈವರ್ ಪಾತ್ರ. ಸೊ ನಮ್ಮ ಒಂದು ರಾಜಧಾನಿ ಅಥವಾ ಎನಿ ಊರು ಓಡಾಡ್ಬೇಕು ಅಂದ್ರೆ ಅದ್ರ ನರನಾಡಿಯಾಗಿ ವರ್ಕ್ ಮಾಡೋದಂದ್ರೆ ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ಬಸ್ಗಳು. ಸೊ ನಮ್ಮನ್ನ ಒಂದ್ ಕಡೆ ತಲುಪಿಸಿ ನಮ್ಮ ಜೀವನನ ಆರಾಮಾಗಿ ಈಸಿ ಮಾಡಿರೋದು ಅವ್ರು ತುಂಬಾ ದೊಡ್ಡ ಕೈ ಇದೆ, ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು. ಸೊ ನಂದು ಕ್ಯಾಬ್ ಡ್ರೈವರ್ ಪಾತ್ರ. ಆ ಪಾತ್ರ ಹೇಳಿದಾಗ ಸೊ ನನ್ಗೆ ಅಬ್ಸರ್ವೇಷನ್ ಅಲ್ಲಿ ನಾನು ಯಾರ್ಯಾರು, ನನ್ಗೆ ಯೂಶಲಿ ಕ್ಯಾಬ್ ಡ್ರೈವರ್ಗಳ ಜೊತೆ ಎಲ್ಲ ಮಾತಾಡೋ ಅಭ್ಯಾಸ. ಸೊ ಆ ತರ ಪಾತ್ರಗಳ ಜೊತೆ ಯಾರ್ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ ನಾನು ಯೋಚಿಸ್ತಾ ಇದ್ದೆ. ಸೊ ಇವ್ರು ಹೇಳಿದ್ದು ಪಾತ್ರದ ಕತೆ ಮತ್ತೆ ಆ 2 ಪಾತ್ರಗಳು ನನ್ನ ನೆನಪಾದವು. ನಾನು ತುಂಬಾ ಹಿಂದೆ ಬೆಂಗಳೂರಿಗೆ ಬಂದಾಗ ಒಂದು ಆಟೋದಲ್ಲಿ ಹೋಗ್ತಾ ಇದ್ದೆ, ಸುಮ್ಮನೆ ಮಾತಾಡ್ತಾ ಇದ್ದೆ. ಹಲ್ಸೂರ್ ಕಡೆ ಹುಡುಗ ಕನ್ನಡನ ಬ್ಯೂಟಿಫುಲ್ ಆಗಿ ಮಾತಾಡ್ತಾ ಇದ್ದ, ಅಂದ್ರೆ ತಮಿಳ್ ಮಿಶ್ರಿತ ಕನ್ನಡ, ಒಂಥರ ಹಾಡು ಕೇಳಿದಾಗ ಅನ್ಸುತ್ತೆ. ಸೊ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನು ಹೇಳ್ತಾ ಇದ್ದ, ಅಣ್ಣ ನಾನು ನಮ್ಮ ಅಪ್ಪನ ತಂಗಿ ಮಗಳನ್ನೇ ಮದುವೆ ಆಗ್ಬೇಕಿತ್ತು, ಬಟ್ ನಾನು ಏನೋ ಸಮಸ್ಯೆ ಆಗ್ಬಿಟ್ಟು ಬೇರೆ ಹುಡುಗಿ ಮದುವೆ ಮಾಡಿಸ್ಬಿಟ್ರು, ಯಾಕೆ ಅಂತ ಕೇಳಿದಾಗ ನೀನಿರೋ ಸಿಚುವೇಶನ್ ನನ್ನ ಮಗಳು ಕೊಡಕ್ಕಾಗಲ್ಲ ಅಂತ ಅಂದ್ರು. ನಾನು ಯಾವ ಸಿಚುವೇಶನ್ ಅಲ್ಲಿ ಇದ್ದೀನಿ ಅಂತ ಅವಾಗ ನಂಗೆ ರಿಯಲೈಸ್ ಆಯ್ತು, ನನ್ನ ಹತ್ರ ಏನೂ ಇಲ್ಲ, ನಮ್ಮ ಅಪ್ಪನ ಒಂದು 40,000 ರೂಪಾಯಿ ಸಾಲ ಇದೆ. ಸೊ ನಾನು ಸೆಟ್ಲ್ ಆಗ್ಬೇಕು ಅಂದ್ರೆ ಇದೆಲ್ಲ ತೀರಿಸ್ಕೋಬೇಕು ಅಂತ. ಸರಿ ಏನ್ ಮಾಡಿದೆ ಅಣ್ಣ, ಈಗ ಒಂದು 6 ಮಂತ್ಸ್ ಆಯ್ತಣ್ಣ ಅದಾಗಿ, ನಮ್ಮ ಅಪ್ಪನ ಅಷ್ಟು ಸಾಲ ತೀರಿಸಿದೆ, ಹಗಲು ರಾತ್ರಿ ಅಂತ ಕೆಲಸ ಮಾಡಿ ಒಂದಿನ 24 ಅವರ್ಸ್ 25 ಅವರ್ಸ್ ಎಲ್ಲ ಕೆಲಸ ಮಾಡಿದೀನಿ ಅಣ್ಣ. ಅದಾದ್ಮೇಲೆ ಇವಾಗ ಏನ್ ಮಾಡ್ತಾ ಇದೆಯಾ? ಅದೇ ಅಣ್ಣ ಸ್ವಂತ ಆಟೋ ತಗೊಂತಾ ಇದೀನಿ ಅಂತ. ಸರಿ ಅದಕ್ಕೆ ದುಡ್ಡು ಅಂದೆ, ಲೋನ್ ಮಾಡ್ತಾ ಇದೀನಿ ಅಂದ.
ಅಲ್ಲ ಕಣ, ಈಗ ತಾನೇ ಸಾಲ ತೀರಿಸಿದ್ದೇನೆ ಅಣ್ಣ. ನನ್ಗೆ 6 ತಿಂಗಳು ಅರ್ಥ ಆಗಿರೋದೇನು ಗೊತ್ತಾ, ಒಂದು ಲೋನ್ ಅಂತ ಇದ್ರೆ ಒಂದು ಜವಾಬ್ದಾರಿ ಅಂತ ಇರುತ್ತೆ, ಅದನ್ನ ತೀರ್ಸೋದಕ್ಕೆ ಕೆಲಸ ಮಾಡ್ತೀನಿ ಅಂತ. ಅದನ್ನ ಬಿಟ್ಟು ತಿರ್ಗಾ ಬಾಡಿ ಹೊಡೆಯಕ್ ಬಿಟ್ರೆ ಬಂದಿದ್ದ ದುಡ್ಡೆಲ್ಲ ಖರ್ಚು ಮಾಡ್ಬಿಡ್ತೀನಿ ಅಣ್ಣ, ಅದಕ್ಕೆ ಇದು ಮಾಡಿದೆ ಅಂತ. ಓಕೆ, ಅದು ತುಂಬಾ ಕನೆಕ್ಟ್ ಆಯ್ತು. ಅಂದ್ರೆ ಈ ಪಾತ್ರಕ್ಕೆ, ಮಂಜನ್ ಪಾತ್ರಕ್ಕೆ, ಅಂದ್ರೆ ಅವ್ನಿಗೊಂದಷ್ಟು ಕನ್ಸುಗಳಿದೆ, ಅವ್ನಿಗೊಂದಷ್ಟು ಜವಾಬ್ದಾರಿಗಳಿದೆ. ಸೊ ಅವನೊಂದು ಪ್ರೀತಿ ಹುಡುಗಿ ಇದೆ, ಅವ್ನ ಫ್ರೆಂಡ್ಸ್ ಇದೆ, ಎಲ್ಲರೂ ತುಂಬಾ ಸ್ಟ್ರಗಲ್ ಮಾಡ್ತಿರೋ ಮಿಡಲ್ ಕ್ಲಾಸ್ ಹುಡುಗರು, ಇವ್ರೆಲ್ಲರದು ಹೊಡೆದಾಡ್ಕೊಂಡು ಹೋಗ್ಬೇಕಲ್ಲ. ಸೊ ನಂಗೆ ಆ ತರ ಡೀಟೇಲ್ಸ್ ನಾನು ಯೋಚಿಸ್ತಾ ಇದ್ದೆ. ಬಟ್ ದೆನ್ ನಮ್ಮ ಪ್ರೊಡ್ಯೂಸರು ಯಾವಾಗ್ಲೂ ಡೈರೆಕ್ಟರ್ ಜೊತೆ ಇಲ್ಲ ನಮ್ ಜೊತೆ ಎಲ್ಲೋ ಒಂದ್ ಕಡೆ ನಿಂತೇ ಇರ್ತಿದ್ರು. ಆ ಮನುಷ್ಯನ್ ಎಷ್ಟು ಇನ್ಪುಟ್ಸ್ ಇರ್ತಿತ್ತು ಅಂದ್ರೆ ಪ್ರದೀಪ್ ಅವ್ರಿಗೆ, ನಾವೆಲ್ಲ ಒಂದ್ ಕಡೆ ಶೂಟ್ ಮಾಡ್ತಾ ಇದ್ವಿ, ನಾನೊಂದು ಯೂಟರ್ನ್ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಬೇಕಿತ್ತು. ಸೊ ನನ್ನ ಜೊತೆ ನಿಂತಿದ್ರು. ಸಡನ್ ಆಗಿ ಅದೊಂದು ಕ್ಯಾಬ್ರು ಇಳ್ದ, ನೋಡಿ ಅಲ್ಲಿ ನೋಡಿ ಅಂತ ಅಂದ್ರು. ಏನು ಅಂದ, ಅವ್ನು ಇಳಿದ ತಕ್ಷಣ ಪ್ಯಾಂಟ್ ಮೇಲೆ ಎತ್ಕೊಂಡ. ಆ ಡೀಟೇಲ್ಸ್ ಇದೆಯಲ್ಲ ನನಗೆ ಕರೆಕ್ಟ್ ಅಲ್ಲ ಅಂತ, ಏನಕ್ಕೆ ಅಂತ. ಸೊ ಯೂಶಲಿ ನೀವು ಇಡೀ ದಿನ ಕಾರಲ್ಲಿ ಕೂತಿದ್ರೆ ಪ್ಯಾಂಟ್ ಸ್ವಲ್ಪ ಜಾರೋಗುತ್ತೆ. ಆ ಮ್ಯಾನರಿಸಮ್ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಕ್ಯಾಬ್ ಡ್ರೈವರ್ ಇಳಿದ ತಕ್ಷಣ ಒಂದ್ಸತಿ ಪ್ಯಾಂಟ್ ಹೇಳ್ಕೊಂಡ್ರೆ ನನ್ಗೆ ಗೊತ್ತು ನಾನು ಏನ್ ಮಾಡಿದೀನಿ ಅಂತ. ಅದಾದ್ಮೇಲೆ ನಮ್ಮ ಮಂಜು ಅಂತ ಒಬ್ರು ಇದಾರೆ. ಸೊ ಅವರೇ ನಮ್ಗೆ ಪಿಕ್ ಡ್ರಾಪ್ ಎಲ್ಲ ಮಾಡ್ತಾ ಇದ್ದಿದ್ದು. ಸೊ ನನಗೆ ಪ್ರತಿಯೊಂದು ಡೀಟೇಲ್ ಬೇಕಲ್ಲ, ಈಗ ವಾಕಿಂಗ್ ಸ್ಟೈಲ್ ಬೇಕಾಗುತ್ತೆ. ಸೊ ನಾನು ಒಂದು ವಾಕಿಂಗ್ ಸ್ಟೈಲ್ ನೋಡ್ಕೊಂಡು ಕದ್ದಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ ಅದು. ಅವ್ನು ಎಡ್ಕೊಂಡು ಬರ್ತಾನೆ ಒಂದು ಸ್ಟೈಲ್, ಒಂದು ಸ್ವ್ಯಾಗ್ ಡಗ 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 ಅಂತ. ಸೊ ಈ ತರ ಸುತ್ತಮುತ್ತ ನೋಡ್ಕೊಂಡು ಈ ಪಾತ್ರ ಕಟ್ಕೊಂತ ಹೋದೆ. ಅದಾದ ನಂತರ ಸುನಿಲ್ ಸರ್ ಬಗ್ಗೆ ಹೇಳ್ಬೇಕು. ಸೊ ಇದರಲ್ಲಿ ನಾನ್ ತುಂಬಾ ಚಿಕ್ಕವನು, ಅವ್ರು ನೋಡೋದಕ್ಕೆ ಚಿಕ್ಕವ್ರ ತರ ಕಾಣ್ತಾರೆ, ಬಟ್ ನಮ್ಗೆ ತುಂಬಾ ಸೀನಿಯರ್ ಇದಾರೆ. ಸೊ ಆ ಪ್ರೀತಿ ಮತ್ತೆ ಹೊಡೆದಾಟ ಆಯ್ತಲ್ಲ. ಸೊ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವ್ರಿಂದ ನಾನು ಕಲ್ತಿದ್ದೇನಂದ್ರೆ, ನಾನು ಈಸಿಯಾಗಿ ಪಾತ್ರದಲ್ಲಿ ಹೋಗಲೋ ಅಂತ ಇದ್ದೆ, ನಾನು ಒಳಗಡೆ ಒಂದ್ ಸ್ವಲ್ಪ ಹೋಗಲ್ಲ ಅಂದ್ಬಿಟ್ಟು. ಬಟ್ ಸರ್ ತುಂಬಾ ಕೂಲ್ ಆಗಿ ಅನ್ಬಿಡ್ತೀವಿ ನೆಕ್ಸ್ಟ್ ಕೇಳಿರ್ಕೋಣ ಅಂತ ಪ್ರೀತಿಯಿಂದ ಬರೋರು. ಆಮೇಲೆ ನನ್ಗೆ ಇವ್ರ ಜೊತೆ 3ನೇ ಸಿನಿಮಾ ಮಾಡಿದ್ದೀನಿ ರೇಖಾ ಮೇಡಮ್ ಜೊತೆಗೆ. ತುಂಬಾ ಸ್ವೀಟ್, ಅಂದ್ರೆ ತಾಯಿ ನೋಡಿದ್ರೆ ನಿಮ್ಗೆ ಅನ್ಸ್ಬೇಕಲ್ಲ ತಾಯಿ ಅಂತ. ಆ ತಾಯಿ ಅವ್ರ ಕಣ್ಣಲ್ಲಿ ತುಂಬಾ ಪ್ರೀತಿಯಿಂದ ಕಾಣುತ್ತೆ ಯಾವಾಗ್ಲೂ. ಸೊ ಖುಷಿ ಆಗುತ್ತೆ. ಆಮೇಲೆ ನಮ್ ಬಾಯ್ಸ್ ಬಹಳ ಮಜಾ. ಶೈನ್ ಶೆಟ್ಟಿ ಅವರು, ರಾಕಿ ಅವರು, ನಮ್ಮ ಪಿ ಕೆ ಅವರು ಆಮೇಲೆ ಮಾತಾಡೋದು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನವೆಂಬರ್ 22 ನಮ್ ಸಿನಿಮಾ ನೋಡಿ ಎಲ್ಲ ಬಹಳ ಮಜಾ ಕ್ಯಾರೆಕ್ಟರ್. ಆಕ್ಚುಲಿ ನನ್ಗೆ ಬಹಳ ಇಷ್ಟ ಆಗಿದ್ರೆ ಮರ್ಫಿ ನಾನು ನೋಡಿದೆ. ನಾನು ಬೇರೆ ಯಾವ್ದು ಸಿನಿಮಾ ನೋಡಿರ್ಲಿಲ್ಲ, ನಮ್ಮ ಪ್ರಭು ಅವ್ರದ್ದು ಮರ್ಫಿ ನೋಡಿದೆ. ಅದಾದ್ಮೇಲೆ ನಮ್ಮ ಸಿನಿಮಾದಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಇದೆ. ಆಕ್ಚುಲಿ ಅದು ಒಂದು ಲೈಕ್ ಆಕ್ಟರ್ದು ಒಂದ್ ಸಿನಿಮಾ ಮತ್ತೆ ಇನ್ನೊಂದ್ ಸಿನಿಮಾದಲ್ಲಿ ಒಂದು ವೇರಿಯೇಷನ್ ಇರ್ಬೇಕಲ್ಲ, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಈ ಸಿನಿಮಾದಲ್ಲಿ ಆ ಸಿನಿಮಾಗೂ ಸಂಬಂಧನೇ ಇಲ್ಲ ಎಲ್ಲುವೆ. ಲೈಕ್ ಕೂತ್ಕೊಂಡು ನೋಡೋದ್ರಿಂದ ಹಿಡಿದು ನಿಂತ್ಕೊಳ್ಳೋದ್ರ ತನಕ ಎವ್ರಿಥಿಂಗ್ ಇಸ್ ನ್ಯೂ ಅಂಡ್ ಡಿಫ್ರೆಂಟ್, ಅಮೇಸಿಂಗ್, ಸೂಪರ್ ಆಗಿ ಮಾಡಿದಿರ. ಆಮೇಲೆ ಶೈನ್ ಶೆಟ್ಟಿ ಅವರು ನಮ್ಮ ಸಿನಿಮಾಗೋಸ್ಕರ ಬಹಳ ಕಷ್ಟ ಬಿದ್ದು ಪ್ಯಾಕ್ಸ್ ಎಲ್ಲ ಮಾಡಿದ್ರು. ಈಗ ಸಿನಿಮಾದು ಅಂದ್ರೆ ನಮ್ಗೆಲ್ರಿಗೂ ಗೊತ್ತಾಗ್ಬಿಟ್ಟಿದೆ ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ, ಆ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾ ಇದೀವಿ. ಸೊ ಅದಾದ್ಮೇಲೆ ಅವ್ರು ಸ್ವೀಟ್ ತಿಂದು ಸಿಕ್ಕಾಬಿಟ್ಟು ಸ್ವೀಟ್ ಆಗಿದ್ದಾರೆ. ಬನ್ನಿ ಜಿಮ್ಗೆ, ಮಜಲ್ 360 ಕಾಯ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸಿನಿಮಾ ನವೆಂಬರ್ 22ಕ್ಕೆ ದಯವಿಟ್ಟು ನೋಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪೂರ್ಣ ಅವರೇ. ಅಂಡ್ ಆ 25 hours per day ನಮಗೂ ಸಿಗ್ಲಿ.